ಜೈ ಭೀಮ್. ಸಮಸ್ತ ನಾಡಿನ ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಅಖಂಡ ಭಾರತದ ಹಣೆಬರಹವನ್ನು ತಿದ್ದಿದಂತಹ, ನೊಂದವರ ಪರವಾಗಿ, ಶೋಷಿತರ ಪರವಾಗಿ, ಧಮನಿತರ ಪರವಾಗಿ ಪ್ರತಿನಿತ್ಯನೂ ಕೂಡ ತಮ್ಮ ಇಡೀ ಜೀವನವನ್ನು ಮುಡುಪಾಗಿಟ್ಟಂತಹ ಅದ್ಭುತವಾದಂತಹ ವ್ಯಕ್ತಿಯ ಜನ್ಮ ದಿನಾಚರಣೆ ಇವತ್ತು. ಬಹುಶಃ ಭಾರತದ ಇತಿಹಾಸದಲ್ಲಿ, ಚರಿತ್ರೆಯ ಪುಟಗಳಲ್ಲಿ ಹೆಸರನ್ನು ಅಳೆದು ಹೋಗುವ ರೀತಿಯಲ್ಲಿ ಸಾಧನೆಯನ್ನು ಮಾಡಿದಂಥ ಮಹಾನ್ ಜ್ಞಾನಿ. ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಜನ್ಮ ದಿನಾಚರಣೆಯನ್ನು ವಿಶ್ವ ಜ್ಞಾನ ದಿನ ಅಂತ ಕರೆಸ್ಕೊಂಡಂತಹ ಏಕೈಕ ವ್ಯಕ್ತಿ ಭಾರತದ ಸಂವಿಧಾನವನ್ನು ಕೊಟ್ಟಂತಹ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬರ ಜನ್ಮ ದಿನಾಚರಣೆ ಈ ದಿನ ನಡೀತಾ ಇದೆ. ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಆತ್ಮೀಯವಂತ ಭೀಮ ಸ್ವಾಗತವನ್ನು ಬಯಸ್ತಾ, ಈ ಶುಭ ದಿನದಂದು ನಮ್ಮ ತಂಡದಿಂದ ಒಂದಷ್ಟು ಬಾಬಾ ಸಾಹೇಬರ ಗೀತೆಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ನಮಗೆಲ್ಲ ಕಲಾವಿದರನ್ನು ಕೂಡ ನಾನು ಪರಿಚಯ ಮಾಡಿಕೊಡ್ತಾ, ಈ ಒಂದು ವೇದಿಕೆಯಲ್ಲಿ ಹಾಡುಗಳ ಜೊತೆಯಲ್ಲಿ ನಮ್ಮನ್ನೆಲ್ಲರಿಗೂ ಕೂಡ ಸಮಾನತೆಯ ಬೀಜವನ್ನು ಬಿತ್ತಿ ಅಖಂಡ ಭಾರತದಲ್ಲಿ ಮಾನವೀಯತೆಯ ಮನುಷ್ಯತ್ವವೇ ಶ್ರೇಷ್ಠ ಅಂತ ಸಾರಿದಂತಹ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬರ ಈ ದಿನದ ಜಯಂತಿಯಂದು ನಿಮ್ಮ ಮುಂದೆ ನಮ್ಮ ಹಾಡುಗಳನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಭೀಮ ಸ್ವಾಗತವನ್ನು ವಹಿಸ್ತಾ ಇದ್ದೇನೆ. ಮೊದಲನೇದಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬರ ಗೀತೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಸಮಾನತೆಯನ್ನು ಸಾರದಂತಹ ಬಾಬಾ ಸಾಹೇಬರ ಜೊತೆಯಲ್ಲಿ ಹಲವಾರು ಹಿರಿಯರಿದ್ದಾರೆ. ಅವರೆಲ್ಲರೂ ಕೂಡ ವೇದಿಕೆಯಲ್ಲಿ ಸ್ಮರಿಸಿಕೊಳ್ಳುವಂಥ ಒಂದು ಗೀತೆ. ಶಿಕ್ಷಣವನ್ನು ಕೊಟ್ಟಂತಹ ಸಾವಿತ್ರಿ ಬಾಪುಲೆ, ಜ್ಯೋತಿ ಬಾಪುಲೆ, ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ, ಶಾಹು ಮಹಾರಾಜನ ಎಲ್ಲರನ್ನು ಕೂಡ ಸ್ಮರಿಸಿಕೊಳ್ಳುವಂಥ ಒಂದು ಗೀತೆಯನ್ನು ನಿಮ್ಮ ಮುಂದೆ ಈಗ ಪ್ರಸ್ತುತಪಡಿಸ್ತಾ ಇದ್ದೇವೆ. ಬದುಕಿ ಬರುವೆಯ ಓ ಧೀರ, ಜಗದ ಜ್ಯೋತಿ ಅಂಬೇಡ್ಕರ. ಬದುಕಿ ಬರುವೆಯ ಓ ಧೀರ, ಜಗದ ಜ್ಯೋತಿ ಅಂಬೇಡ್ಕರ. ಬಾಬಾ ಬಾಬಾ ಓ ಬಾಬಾ ಸಾಹೇಬ, ನೊಂದವರ ಬದುಕಲಿ ನೀ ಬಾ. ಬದುಕಿ ಬರುವೆಯ ಓ ಧೀರ, ಜಗದ ಜ್ಯೋತಿ ಅಂಬೇಡ್ಕರ. ಬದುಕಿ ಬರುವೆಯ ಓ ಧೀರ, ಜಗದ ಜ್ಯೋತಿ ಅಂಬೇಡ್ಕರ. ಬಾಬಾ 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 ಓ ಬಾಬಾ ಸಾಹೇಬ, ಓ ಬಾಬಾ ಸಾಹೇಬ, ಓ ಬಾಬಾ ಸಾಹೇಬ, ನೊಂದವರ ಬದುಕಲಿ ನೀ ಬಾ. ಬಡ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡಿದ ತಾಯಿ ಸಾವಿತ್ರಿ ಬಾಯಿ, ನಮ್ಮ ತಾಯಿ ಸಾವಿತ್ರಿ ಬಾಯಿ. ಬಡ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡಿದ ತಾಯಿ ಸಾವಿತ್ರಿ ಬಾಯಿ, ನಮ್ಮ ತಾಯಿ ಸಾವಿತ್ರಿ ಬಾಯಿ. ಜ್ಯೋತಿ ಬಾಪುಲೆಯ ಕೈ ಹಿಡಿದು ಅಜ್ಞಾನದಿಂದ ಜ್ಞಾನವ ಬೆಳಗಲು, ಜ್ಯೋತಿ ಬಾಪುಲೆಯ ಕೈ ಹಿಡಿದು ಅಜ್ಞಾನದಿಂದ ಜ್ಞಾನವ ಬೆಳಗಲು ಬುನಾದಿ ಹಾಕಿದ ನಾಯಕರು, ಎಚ್ಚೆತ್ತುಕೊಳ್ಳಲಿಲ್ಲ ಶೋಷಿತರು. ಬುನಾದಿ ಹಾಕಿದ ನಾಯಕರು, ಎಚ್ಚೆತ್ತುಕೊಳ್ಳಲಿಲ್ಲ ಶೋಷಿತರು. ಬಾಬಾ 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 ಓ ಬಾಬಾ ಸಾಹೇಬ, ಓ ಬಾಬಾ ಸಾಹೇಬ, ಓ ಬಾಬಾ ಸಾಹೇಬ, ನೊಂದವರ ಬದುಕಲಿ ನೀ ಬಾ.
ಕಳಶ ಮೈಸೂರು ಕಟ್ಟಿದ ನಾಲ್ವಡಿ ಕೃಷ್ಣರಾಜ ಒಡೆಯ, ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯ. ನಾಡ ಕಳಶ ಮೈಸೂರು ಕಟ್ಟಿದ ನಾಲ್ವಡಿ ಕೃಷ್ಣರಾಜ ಒಡೆಯ, ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯ. ನೊಂದವರ ಬಾಳ ಹಣತೆಯಾದ ಛತ್ರಪತಿ ಶಾಹು ಮಹಾರಾಜ, ಛತ್ರಪತಿ ಶಾಹು ಮಹಾರಾಜ. ಇಂಥ ವೀರರ ಕುಡಿಗಳಾಗಿ ಜನಿಸಿದ್ದು ನಮ್ಮ ಪುಣ್ಯ, ಇಂಥ ವೀರರ ಕುಡಿಗಳಾಗಿ ಜನಿಸಿದ್ದು ನಮ್ಮ ಪುಣ್ಯ. ಮಹಾನುಭಾವ ನಿಮ್ಮನ್ನು ಪಡೆದ ಭರತ ಮಾತೆ ಧನ್ಯ, ಭೀಮ ಭರತ ಮಾತೆ ಧನ್ಯ. ಬಾಬಾ 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 ಓ ಬಾಬಾ ಸಾಹೇಬ, ಓ ಬಾಬಾ ಸಾಹೇಬ, ಓ ಬಾಬಾ ಸಾಹೇಬ. ನೊಂದವರ ಬದುಕಲಿ ನೀವಾ. ಹುಣ್ಣಿಮೆ ಬೆಳಕಲಿ ಬೋಧಿ ವೃಕ್ಷದ ನೆರಳಲ್ಲಿ ಮಲಗಿದ್ದ, ಅಂಧಕಾರದಲ್ಲಿ ನೊಂದ ಜನಕ್ಕೆ ಸನ್ಮಾರ್ಗವ ತೋರಿದ. ಹುಣ್ಣಿಮೆ ಬೆಳಕಲಿ ಬೋಧಿ ವೃಕ್ಷದ ನೆರಳಲ್ಲಿ ಮಲಗಿದ್ದ, ಅಂಧಕಾರದಲ್ಲಿ ನೊಂದ ಜನಕ್ಕೆ ಸನ್ಮಾರ್ಗವ ತೋರಿದ. ಜ್ಞಾನದ ಕದವನ್ನು ತಟ್ಟಿ ಪ್ರತಿ ಅಂತರಂಗವನ್ನು ಮುಟ್ಟಿ, ಜ್ಞಾನದ ಕದವನ್ನು ತಟ್ಟಿ ಪ್ರತಿ ಅಂತರಂಗವನ್ನು ಮುಟ್ಟಿ. ಮಾನವೀಯತೆಯ ಮೌಲ್ಯ ಸಾರಿದ ಬುದ್ಧನಂತೆ ನೀಬಾ, ಮನುಜ ಮತವನ್ನು ಎತ್ತಿ ಹಿಡಿದ ಬಸವಣ್ಣನಂತೆ ನೀಬಾ. ಬಾಬಾ 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 ಓ ಬಾಬಾ ಸಾಹೇಬ, ಓ ಬಾಬಾ ಸಾಹೇಬ, ಓ ಬಾಬಾ ಸಾಹೇಬ. ನೊಂದವರ ಬದುಕಲಿ ನೀವಾ, ಬದುಕಿ ಬರುವೆಯ ಬೋಧೀರ ಜಗದ ಜ್ಯೋತಿ ಅಂಬೇಡ್ಕರ. ಬದುಕಿ ಬರುವೆಯ ಬೋಧೀರ ಜಗದ ಜ್ಯೋತಿ ಅಂಬೇಡ್ಕರ. ಬಾಬಾ 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 ಓ ಬಾಬಾ ಸಾಹೇಬ, ಓ ಬಾಬಾ ಸಾಹೇಬ, ಓ ಬಾಬಾ ಸಾಹೇಬ. ನೊಂದವರ ಬದುಕಲಿ ನೀವಾ, ನೊಂದವರ ಬದುಕಲಿ ನೀವಾ, ನೊಂದವರ ಬದುಕಲಿ ನೀವಾ. ಬಂಧುಗಳೇ, ಕೇಳಿದ್ರಲ್ಲ, ಮತ್ತೊಮ್ಮೆ ಈ ದೇಶದಲ್ಲಿ ಬಾಬಾ ಸಾಹೇಬರು ಹುಟ್ಟು ಬರಲಿ ಅನ್ನುವಂಥ ಆಶಯವನ್ನು ನಾವು ವ್ಯಕ್ತಪಡಿಸೋಣ. ನಾನು ನಿಮ್ಮ ವೇಚಿ ಅರುಣ್ ಕುಮಾರ್. ಬಹುತೇಕ ಈ ದಿನ ನಾವು ಹಾಡುವಂಥ ಎಲ್ಲ ಹಾಡುಗಳನ್ನು ಕೂಡ ನಾನು ರಚನೆ ಮಾಡಿ ಹಾಡಿದಂಥ ಗೀತೆಗಳನ್ನು ಈ ದಿನ ಪ್ರಸ್ತುತಪಡಿಸ್ತಾ ಇದ್ದೇವೆ. ಮುಂದಿನ ಹಾಡನ್ನು ಕೇಳೋಣ. ಮಹಾರಾಷ್ಟ್ರದ ಒಂದು ಸಣ್ಣ ಗುಡಿಸಲಲ್ಲಿ ಹುಟ್ಟಿದಂಥ ಒಂದು ದೀಪ ಜಗತ್ತನ್ನು ಬೆಳಗಿದಂಥ ಒಂದು ದೊಡ್ಡ ಇತಿಹಾಸ ಚರಿತ್ರೆ ಇದ್ದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗಾಗಿ ನಿಮ್ಮ ಮುಂದೆ ಈಗ ಜೈ ಭೀಮ್ ಮಹಾರಾಷ್ಟ್ರದ ಹಣತೆ, ನೀನೊಂದು ಮುಗಿಯದ ಚರಿತೆ. ಎಲ್ಲರೆದೆಯಲು ನಿನ್ನ ಕಣ್ಣೀರ ಕಥೆ ಇದೆ, ಈ ಮಣ್ಣಿನ ನೆಲದಲ್ಲಿ ನೀ ಬರೆದ ಲಿಪಿ ಇದೆ. ಜಾತಿ ಧರ್ಮದ ಗೋಡೆಗಳನ್ನು ಹೊಡೆದೋಡಿಸಿದಂತಹ ಮಹಾನ್ ವ್ಯಕ್ತಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬರು. ಅವ್ರನ್ನ ಸ್ಮರಿಸ್ಕೊಳ್ತಾ ಈ ಗೀತೆನಿಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಭಾಗ್ಯಲಕ್ಷ್ಮಿ ಅವರು ತಂಡದ ಗಾಯಕಿ, ಅವರ ಧ್ವನಿಯಲ್ಲಿ ಕೇಳೋಣ. ಜೈ ಭೀಮ್ ಮಹಾರಾಷ್ಟ್ರದ ಹಣತೆ, ನೀನೊಂದು ಮುಗಿಯದ ಚರಿತೆ. ಎಲ್ಲರೆದೆಯಲು ನಿನ್ನ ಕಣ್ಣೀರ ಕತೆ ಇದೆ, ಈ ಮಣ್ಣಿನ ಕಣ ಕಣದಲ್ಲೂ ನೀ ಬರೆದ ಲಿಪಿ ಇದೆ. ಎಲ್ಲರೆದೆಯಲು ನಿನ್ನ ಕಣ್ಣೀರ ಕತೆ ಇದೆ, ಈ ಮಣ್ಣಿನ ಕಣ ಕಣದಲ್ಲೂ ನೀ ಬರೆದ ಲಿಪಿ ಇದೆ. ಜೈ ಭೀಮ್ ಮಹಾರಾಷ್ಟ್ರದ ಹಣತೆ, ಜೈ ಭೀಮ್
ಚರಿತೆ. ಎಲ್ಲರೆದೆಯಲು ನಿನ್ನ ಕಣ್ಣೀರ ಕಥೆ ಇದೆ, ಈ ಮಣ್ಣಿನ ಕಣ ಕಣದಲ್ಲೂ ನೀ ಬರೆದ ಲಿಪಿದೆ. ಎಲ್ಲರೆದೆಯಲು ನಿನ್ನ ಕಣ್ಣೀರ ಕಥೆ ಇದೆ, ಈ ಮಣ್ಣಿನ ಕಣ ಕಣದಲ್ಲೂ ನೀ ಬರೆದ ಲಿಪಿದೆ. ಜೈ ಭೀಮ್ ಮಹಾರಾಷ್ಟ್ರದ ಹಣತೆ, ನೀನೊಂದು ಮುಗಿಯದ ಚರಿತೆ. ಜಾತಿ ಸಂಕೋಲೆಯಲ್ಲಿ ಬೆಂದು ಮನನೊಂದೆ, ಗಟ್ಟಿ ಮನಸ್ಸು ಮಾಡಿ ಎಲ್ಲ ಮೆಟ್ಟಿ ನಿಂತವನೇ. ಜಾತಿ ಸಂಕೋಲೆಯಲ್ಲಿ ಬೆಂದು ಮನನೊಂದು, ಗಟ್ಟಿ ಮನಸ್ಸು ಮಾಡಿ ಎಲ್ಲ ಮೆಟ್ಟಿ ನಿಂತವನೇ. ಶೋಷಿತ ಸಮುದಾಯಗಳಲ್ಲಿ ಬೆಳಕನ್ನು ತಂದವನೇ, ಬಡವರ ಬದುಕಿಸುವ ಹೊಸ ಶಾಸನ ಬರೆದವನೇ. ಶೋಷಿತ ಸಮುದಾಯಗಳಲ್ಲಿ ಬೆಳಕನ್ನು ತಂದವನೇ, ಬಡವರ ಬದುಕಿಸುವ ಹೊಸ ಶಾಸನ ಬರೆದವನೇ. ಎಲ್ಲರೆದೆಯಲು ನಿನ್ನ ಕಣ್ಣೀರ ಕಥೆ ಇದೆ, ಆ ಹರಿಯುವ ನದಿ ದಿಕ್ಕನ್ನು ಬದಲಿಸುವ ಗುಣವಿದೆ. ಎಲ್ಲರೆದೆಯಲು ನಿನ್ನ ಕಣ್ಣೀರ ಕಥೆ ಇದೆ, ಆ ಹರಿಯುವ ನದಿ ದಿಕ್ಕನ್ನು ಬದಲಿಸುವ ಗುಣವಿದೆ. ಜೈ ಭೀಮ್ ಮಹಾರಾಷ್ಟ್ರದ ಹಣತೆ, ನೀನೊಂದು ಮುಗಿಯದ ಚರಿತೆ. ಗುಡಿ ಚರ್ಚು ಮಸೀದಿಗಳ ಕಟ್ಟಿದ ಕಾರ್ಮಿಕರ, ಬೆವರಿನ ಬೆಲೆ ಕಂಡ ಕರುಳಿನ ಕಥೆಗಾರ. ಗುಡಿ ಚರ್ಚು ಮಸೀದಿಗಳ ಕಟ್ಟಿದ ಕಾರ್ಮಿಕರ, ಬೆವರಿನ ಬೆಲೆ ಕಂಡ ಕರುಳಿನ ಕಥೆಗಾರ. ಹೊಟ್ಟೆ ಬಟ್ಟೆ ಕಟ್ಟಿ ದುಡಿದೋರ ದನಿಯಾದೆ, ಉರಿ ಬಿಸಿಲಲ್ಲಿ ದಣಿದವರಿಗೆ ನೀರಿನ ಹನಿಯಾದೆ. ಹೊಟ್ಟೆ ಬಟ್ಟೆ ಕಟ್ಟಿ ದುಡಿದೋರ ದನಿಯಾದೆ, ಉರಿ ಬಿಸಿಲಲ್ಲಿ ದಣಿದವರಿಗೆ ನೀರಿನ ಹನಿಯಾದೆ. ಎಲ್ಲರೆದೆಯಲು ನಿನ್ನ ಕಣ್ಣೀರ ಕಥೆ ಇದೆ, ಆ ಕಥೆಯು ಸ್ವಾಭಿಮಾನದ ಬದುಕನ್ನು ಕಲಿಸಿದೆ. ಎಲ್ಲರೆದೆಯಲು ನಿನ್ನ ಕಣ್ಣೀರ ಕಥೆ ಇದೆ, ಆ ಕಥೆಯು ಸ್ವಾಭಿಮಾನದ ಬದುಕನ್ನು ಕಲಿಸಿದೆ. ಜೈ ಭೀಮ್ ಮಹಾರಾಷ್ಟ್ರದ ಹಣತೆ, ನೀನೊಂದು ಮುಗಿಯದ ಚರಿತೆ. ಅಸಮಾನತೆ ಅಂಧಕಾರ ಅಳಿಸಲು ನೀ ಬಂದೆ, ಮಾನ ಅವಮಾನಗಳನ್ನು ಎದುರಿಸಿ ನೀ ನಿಂತೆ. ಅಸಮಾನತೆ ಅಂಧಕಾರ ಅಳಿಸಲು ನೀ ಬಂದೆ, ಮಾನ ಅವಮಾನಗಳನ್ನು ಎದುರಿಸಿ ನೀ ನಿಂತೆ. ಬುದ್ಧ ಬಸವಣ್ಣನ ಪ್ರತಿರೂಪ ನೀನಾದೆ, ಪೆರಿಯಾರರು ಕಂಡ ಪ್ರತಿರೂಪ ನೀನಾದೆ. ಬುದ್ಧ ಬಸವಣ್ಣನ ಪ್ರತಿರೂಪ ನೀನಾದೆ, ಪೆರಿಯಾರರು ಕಂಡ ಕನಸುಗಳ ಮೇಲಾದೆ. ಎಲ್ಲರೆದೆಯಲು ನಿನ್ನ ಕಣ್ಣೀರ ಕಥೆ ಇದೆ, ಧಮನಿತರ ಪ್ರತಿಶ್ವಾಸದಲ್ಲೂ ನಿನ್ನ ಉಸಿರಿದೆ. ಎಲ್ಲರೆದೆಯಲು ನಿನ್ನ ಕಣ್ಣೀರ ಕಥೆ ಇದೆ, ಧಮನಿತರ ಪ್ರತಿಶ್ವಾಸದಲ್ಲೂ ನಿನ್ನ ಉಸಿರಿದೆ. ಜೈ ಭೀಮ್ ಮಹಾರಾಷ್ಟ್ರದ ಹಣತೆ, ಜೈ ಭೀಮ್
ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬರ ಜೀವನ ಚರಿತ್ರೆ ಮುಗಿಯುವಂಥ ಒಂದು ಕಥೆಯಲ್ಲ, ಅಳಿಸಲಾಗದಂಥ ಒಂದು ಕಥೆಯಲ್ಲ. ಬಹುಶಃ ಈ ದೇಶದಲ್ಲಿ ಅಷ್ಟು ನೋವುಗಳನ್ನು, ಅಷ್ಟು ಅವಮಾನಗಳನ್ನು ಸಹಿಸಿಕೊಂಡು ಇಡೀ ಒಂದು ದೇಶಕ್ಕೋಸ್ಕರ ಒಂದು ಅದ್ಭುತವಾದಂಥ ಗ್ರಂಥವನ್ನು ಕೊಡುವಂಥ ಶಕ್ತಿ ವಿದ್ಯೆಗಿದೆ, ಶಿಕ್ಷಣಕ್ಕಿದೆ ಅಂತ ತೋರಿಸಿಕೊಟ್ಟಂಥ ಮಹಾನ್ ವ್ಯಕ್ತಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂಥ ಒಂದು ಅದ್ಭುತವಾದ ಗೀತೆಯನ್ನು ಹಾಡಿದಂಥ ಭಾಗ್ಯಲಕ್ಷ್ಮಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಗೀತೆಯನ್ನು ಕೇಳೋಣ. ಕಾರ್ಮಿಕರ ಪರವಾಗಿ, ನೊಂದವರ ಪರವಾಗಿ, ಶೋಷಿತರ ಪರವಾಗಿ, ಬೀದಿಯಲ್ಲಿ ಕಸ ಗುಡಿಸುವವರಿಂದ ಹಿಡಿದು ದೇಶವನ್ನು ಗಡಿ ಕಾಯುವಂಥ ಸೈನಿಕರವರೆಗೂ ಕೂಡ ಎಲ್ಲರನ್ನು ಒಟ್ಟಿಗೆ ನೋಡಿದಂತಹ, ಒಂದೇ ಸಮಾನವಾಗಿ ನೋಡಿದಂತಹ ವ್ಯಕ್ತಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗಾಗಿ ಯಾರು ಇದನ್ನೆಲ್ಲ ಕಂಡುಹಿಡಿದಿದ್ದು, ಯಾರು ಅವ್ರಿಗೋಸ್ಕರ ಪರಿತಪಿಸಿದ್ದು, ಯಾರು ಅವ್ರಿಗೋಸ್ಕರ ಯೋಚನೆ ಮಾಡಿದ್ದು ಅಂತ ನಾವು ಇತಿಹಾಸದ ಪುಟಗಳನ್ನು ತಿರುಗಿ ಹಾಕಿ ನೋಡಿದ್ರೆ ಬಾಬಾ ಸಾಹೇಬ್ರು ಬಹುದೈ ಎತ್ತರದಲ್ಲಿ ಕಾಣಿಸ್ಕೊಳ್ತಾರೆ. ಮುಂದಿನ ಗೀತೆಯನ್ನು ಕೇಳೋಣ. ಯಾರೋ ಈ ನೆಲದಲ್ಲಿ ಸಮಾನತೆಯ ಬೀಜವನ್ನು ಬಿತ್ತಿದವರು ಯಾರು, ಮನುಷ್ಯತ್ವದ ಬೀಜವನ್ನು ಬಿತ್ತಿದವರು ಯಾರು, ಬೇರೆ ಯಾರೂ ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯಾರೋ ಅದು ಈ ನೆಲದಲ್ಲಿ ಬಡವರ ಗುಡಿಸಲ ಮೇಲೆ ಬೆಳಕನ್ನು ಚೆಲ್ಲಿದ ಭಾಸ್ಕರ, ಶಿಕ್ಷಣ ಆಯುಧ ಹಿಡಿದು ಅವಿರತ ಜ್ಞಾನವ ಪಡೆದ ಭೀಮರಾವ ಅಂಬೇಡ್ಕರ. ಬಡವರ ಗುಡಿಸಲ ಮೇಲೆ ಬೆಳಕನ್ನು ಚೆಲ್ಲಿದ ಭಾಸ್ಕರ, ಶಿಕ್ಷಣ ಆಯುಧ ಹಿಡಿದು ಅವಿರತ ಜ್ಞಾನವ ಪಡೆದ ಭೀಮರಾವ ಅಂಬೇಡ್ಕರ. ಧಮನಿತರ ಬಂಧು ಅಂಬೇಡ್ಕರ, ನಮ್ಮ ಕರುಳಿನ ಸಂಬಂಧ ಅಂಬೇಡ್ಕರ. ಶೋಷಿತರ ಶಕ್ತಿ ಅಂಬೇಡ್ಕರ, ಅಸಮಾನತೆಯ ಮುಕ್ತಿ ಅಂಬೇಡ್ಕರ. ಯಾರೋ ಅದು ಈ ನೆಲದಲ್ಲಿ ಬಡವರ ಗುಡಿಸಲ ಮೇಲೆ ಬೆಳಕನ್ನು ಚೆಲ್ಲಿದ ಭಾಸ್ಕರ, ಶಿಕ್ಷಣ ಆಯುಧ ಹಿಡಿದು ಅವಿರತ ಜ್ಞಾನವ ಪಡೆದ ಭೀಮರಾವ ಅಂಬೇಡ್ಕರ. ನಾವು ಸೈಜುಗಲ್ಲು ಹೊತ್ತಿದವರು, ನಾವು ಬೀದಿ ಸ್ವಚ್ಛಗೊಳಿಸಿದವರು, ನಾವು ಸಮತೆ ಬೆಳೆದವರು, ನಾವು ಸಂವಿಧಾನವೆಂಬ ಫಲವತ್ತಾದ ಭೂಮಿಯಲ್ಲಿ ಮಮತೆ ಬೀಜ ಬಿತ್ತಿದೆವು. ದಣಿವರಿಯದೆ ದುಡಿದು ಬೆವರು ರಕ್ತವ ಸುರಿಸಿ ಪ್ರೀತಿ ಹೂವ ಬೆಳೆಸಿದೆವು. ಆ ಸಂವಿಧಾನ ಒಡೆಯ ಅಂಬೇಡ್ಕರ, ಈ ಭಾರತದ ಹೃದಯ ಅಂಬೇಡ್ಕರ. ಸರ್ವಧರ್ಮಕ್ಕೂ ಗೆಳೆಯ ಅಂಬೇಡ್ಕರ, ಎಲ್ಲರ ಪ್ರೀತಿಯ ಪಡೆದ ಅಂಬೇಡ್ಕರ. ನೊಂದವರ ಪಾಲಿನ ಭಗವಂತ, ಎಲ್ಲರ ಪ್ರೀತಿಸಿದ ಗುಣವಂತ, ಹಿಡಿದ ಹಠ ಬಿಡದ ಛಲವಂತ, ಗೆಲುವಿನ ದಾರಿ ತೋರಿದ ಬಲವಂತ. ವಿಶ್ವಜ್ಞಾನಿಯಾಗಿ ಅಕ್ಷರ ಜ್ಞಾನವೆಂಬ ಸ್ವಾತಿ ಮುತ್ತಿನ ಮಳೆ ಸುರಿಸಿದೆಯ. ಕಾಯಕ ಯೋಗಿಯಾಗಿ ಮನುಕುಲ ತ್ಯಾಗಿಯಾಗಿ ನಿಸ್ವಾರ್ಥ ಗುಣ ಕಲಿಸಿದೆಯ. ಅಂತ ಧೀಮಂತ ಪ್ರತಿಮೆ ಅಂಬೇಡ್ಕರ, ಹೃದಯ ಶ್ರೀಮಂತ ಪ್ರತಿಮೆ ಅಂಬೇಡ್ಕರ. ಎಲ್ಲರ ಪ್ರೀತಿಯ ಒಲುಮೆ ಅಂಬೇಡ್ಕರ, ಶಾಶ್ವತ ಜೀವಂತ ಚಿಲುಮೆ ಅಂಬೇಡ್ಕರ. ಯಾರೋ ಅದು ಈ ನೆಲದಲ್ಲಿ ಬಡವರ ಗುಡಿಸಲ
ಭಾಸ್ಕರ. ಶಿಕ್ಷಣ ಆಯುಧ ಹಿಡಿದು ಅವಿರತ ಜ್ಞಾನವ ಕಡೆದ ಭೀಮರಾವ ಅಂಬೇಡ್ಕರ. ಧಮನಿತರ ಬಂಧು ಅಂಬೇಡ್ಕರ, ನಮ್ಮ ಕರುಳಿನ ಸಂಬಂಧ ಅಂಬೇಡ್ಕರ. ಶೋಷಿತರ ಶಕ್ತಿ ಅಂಬೇಡ್ಕರ, ಅಸಮಾನತೆಯ ಮುಕ್ತಿ ಅಂಬೇಡ್ಕರ. ಧಮನಿತರ ಬಂಧು ಅಂಬೇಡ್ಕರ, ನಮ್ಮ ಕರುಳಿನ ಸಂಬಂಧ ಅಂಬೇಡ್ಕರ. ಶೋಷಿತರ ಶಕ್ತಿ ಅಂಬೇಡ್ಕರ, ಅಸಮಾನತೆಯ ಮುಕ್ತಿ ಅಂಬೇಡ್ಕರ. ಅಸಮಾನತೆಯ ಮುಕ್ತಿ ಅಂಬೇಡ್ಕರ, ಅಸಮಾನತೆಯ ಮುಕ್ತಿ ಅಂಬೇಡ್ಕರ. ಕೇಳಿದ್ರಲ್ಲ ವೀಕ್ಷಕರೇ, ಎಲ್ಲ ಧರ್ಮದವರನ್ನು ಕೂಡ ಪ್ರೀತಿಸುವಂಥ ಬಹುದೊಡ್ಡ ಗುಣವನ್ನು ಕಲಿಸಿಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗಾಗಿ ಅಂಥ ಮಹಾನ್ ತ್ಯಾಗಿಯನ್ನು ಈ ದಿನ ನಾವು ಸ್ಮರಿಸ್ಕೊಳ್ತಾ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೂಡ ಕೋರೋಣ. ಮುಂದಿನ ಗೀತೆನೀಗ ಕೇಳ್ತಾ ಇದ್ದೇವೆ. ತಂಡದ ಆಕಾಶಣ್ಣವರು ಪ್ರಸ್ತುತಪಡಿಸ್ತಾ ಇದ್ದಾರೆ. ಬೇರೆ ಹಲವಾರು ದೇಶಗಳ ಸಂವಿಧಾನವನ್ನು ಕ್ರೋಢೀಕರಿಸಿ ನೋಡಿದ್ರೆ ಬಹು ಎತ್ತರದ ಸ್ಥಾನದಲ್ಲಿ ನಿಲ್ಲುವಂತಹ ಏಕೈಕ ಸಂವಿಧಾನ ಅಂತಂದರೆ ಅದು ನಮ್ಮ ಭಾರತದ ಸಂವಿಧಾನ ಅಂತ ಸಂಶೋಧಕರು ಹೇಳಿದ್ದಾರೆ. ಹಾಗಾದರೆ ಅಂಥ ಒಂದು ಸಂವಿಧಾನವನ್ನು ಕೊಡೋದಕ್ಕೆ ಬಾಬಾ ಸಾಹೇಬರಿಗೆ ಇದ್ದಂಥ ಜ್ಞಾನ ಎಂಥದ್ದು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಆದರೆ ಈ ದೇಶದಲ್ಲಿ ಆ ಸಂವಿಧಾನವನ್ನು ಗೌರವಿಸುವಂತಹ, ಪ್ರೀತಿಸುವಂತಹ ಗುಣ, ಸಂಸ್ಕಾರ ಜೊತೆಯಲ್ಲಿ ಪ್ರೀತಿ ನಮ್ಮೆಲ್ಲರ ಮೇಲೇನೂ ಇದೆ, ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಸುಟ್ಟರೆ ಬೂದಿಯಾಗೋ ಗ್ರಂಥವಲ್ಲ ಸಂವಿಧಾನ, ಸುಡುವ ನಿಮ್ಮ ಕ್ರೂರ ಮನಸ್ಸ ಬೆಳಗಿಸುವುದು ಸಂವಿಧಾನ. ಒಬ್ಬ ಕೆಟ್ಟವನನ್ನು ಕೂಡ ಒಳ್ಳೆಯವನನ್ನಾಗಿ ಪರಿವರ್ತಿಸುವಂಥ ಅವಕಾಶವನ್ನು ನಮ್ಮ ಭಾರತದ ಸಂವಿಧಾನ ನಮಗೆ ಕಲ್ಪಿಸಿಕೊಟ್ಟಿದೆ. ಅಂತ ಸಂವಿಧಾನವನ್ನು ಕೊಟ್ಟಂತಹ ಬಾಬಾ ಸಾಹೇಬ್ನ ಸ್ಮರಿಸ್ಕೊಳ್ತಾ ಈ ಸಂವಿಧಾನದ ಗೀತೆಯನ್ನೀಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ, ಕೇಳಿ. ಸುಟ್ಟರೆ ಬೂದಿಯಾಗೋ ಗ್ರಂಥವಲ್ಲ ಸಂವಿಧಾನ, ಸುಡುವ ನಿಮ್ಮ ಕ್ರೂರ ಮನಸ ಬೆಳಗಿಸುವುದೇ ಸಂವಿಧಾನ. ಓ ಗ್ರಂಥವಲ್ಲ ಸಂವಿಧಾನ, ಸುಡುವ ನಿಮ್ಮ ಕ್ರೂರ ಮನಸ ಬೆಳಗಿಸುವುದೇ ಸಂವಿಧಾನ. ಸುಟ್ಟರೆ ಬೂದಿಯಾಗೋ ಗ್ರಂಥವಲ್ಲ ಸಂವಿಧಾನ, ಸುಡುವ ನಿಮ್ಮ ಕ್ರೂರ ಮನಸ ಬೆಳಗಿಸುವುದೇ ಸಂವಿಧಾನ. ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣಿಗೊಂದು ಪೂಜನೀಯ ಸ್ಥಾನ, ಮನುವಾದಿ ಸಂಸ್ಕೃತಿ ಕತ್ತಲಲ್ಲಿ ಬಂಧಿಸಿತು ಅವಳನ್ನ. ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣಿಗೊಂದು ಪೂಜನೀಯ ಸ್ಥಾನ, ಮನುವಾದಿ ಸಂಸ್ಕೃತಿ ಕತ್ತಲಲ್ಲಿ ಬಂಧಿಸಿತು ಅವಳನ್ನ. ಶತಮಾನಗಳಿಂದ ಅತಿಶೋಷಣೆಯಿಂದ, ಶತಮಾನಗಳಿಂದ ಅತಿಶೋಷಣೆಯಿಂದ ನೊಂದು ಬೆಂದು ಬಳಲಿ ಬೆಂಡಾದ ಅವಳಿಗೆ ನಿರಳಾಗಿ ಕಾಯುತ್ತಿದೆ ಅವಳನು. ಅದು ಭಾರತ ಸಂವಿಧಾನ, ಅದು ಭಾರತ ಸಂವಿಧಾನ. ಸುಟ್ಟರೆ ಬೂದಿಯಾಗೋ ಗ್ರಂಥವಲ್ಲ ಸಂವಿಧಾನ, ಸುಡುವ ನಿಮ್ಮ ಕ್ರೂರ ಮನಸ ಬೆಳಗಿಸುವುದೇ ಸಂವಿಧಾನ.
ವೇದ ಮಂತ್ರ ಪಠಣಗಳು ಬಡವನ ಮನೆ ಬಾಗಿಲನ್ನು ತಟ್ಟಲೇ ಇಲ್ಲ. ಮನುವಾದಿ ಸಂಪ್ರದಾಯ ಬೆವರು ಸುರಿಸೋ ಮೈಗಳನ್ನು ಮುಟ್ಟಲೇ ಇಲ್ಲ. ವೇದ ಮಂತ್ರ ಪಠಣಗಳು ಬಡವನ ಮನೆ ಬಾಗಿಲನ್ನು ತಟ್ಟಲೇ ಇಲ್ಲ. ಮನುವಾದಿ ಸಂಪ್ರದಾಯ ಬೆವರು ಸುರಿಸೋ ಮೈಗಳನ್ನು ಮುಟ್ಟಲೇ ಇಲ್ಲ. ಸರ್ವರು ಸಮಪಾಲರು, ಭೂಮಿ ಮೇಲೆ ಎಲ್ಲರೂ ಸ್ವಾತಂತ್ರ್ಯರು. ಸರ್ವರು ಸಮಪಾಲರು, ಭೂಮಿ ಮೇಲೆ ಎಲ್ಲರೂ ಸ್ವಾತಂತ್ರ್ಯರು. ಸುಟ್ಟರೆ ಬೂದಿಯಾಗೋ ಗ್ರಂಥವಲ್ಲ ಸಂವಿಧಾನ. ಸುಡುವ ನಿಮ್ಮ ಕ್ರೂರ ಮನಸ್ಸ ಬೆಳಗಿಸುವುದೇ ಸಂವಿಧಾನ. ಸುಟ್ಟರೆ ಬೂದಿಯಾಗೋ ಗ್ರಂಥವಲ್ಲ ಸಂವಿಧಾನ. ಸುಡುವ ನಿಮ್ಮ ಕ್ರೂರ ಮನಸ್ಸ ಬೆಳಗಿಸುವುದೇ ಸಂವಿಧಾನ. ಸುಡುವ ನಿಮ್ಮ ಕ್ರೂರ ಮನಸ್ಸ ಬೆಳಗಿಸುವುದೇ ಸಂವಿಧಾನ. ಸುಡುವ ನಿಮ್ಮ ಕ್ರೂರ ಮನಸ್ಸ ಬೆಳಗಿಸುವುದೇ ಸಂವಿಧಾನ. ಈ ಭಾರತ ದೇಶದಲ್ಲಿ ಸಂವಿಧಾನ ಅನ್ನುವಂತ ಒಂದು ದೊಡ್ಡ ಪ್ರಜಾಪ್ರಭುತ್ವದ ಗ್ರಂಥ ಇರಲಿಲ್ಲ ಅಂತಿದ್ರೆ ಭಾರತವನ್ನು ರಕ್ಷಿಸುವ ರಕ್ಷಕವಚ ಸಂವಿಧಾನ. ಅದನ್ನು ಕಾಪಾಡದೆ ಹೋದರೆ ಭಾರತವೇ ಒಂದು ಶೂನ್ಯ.